ಅವ್ರ ಧರ್ಮಕ್ಕೆ ಇದು ವಿಷಯ ಇದೆ. ಮೊದಲನೇ ಸಂಧಿ ಪತಿವ್ರತ ಧರ್ಮ ಅಂತ. ಎಲ್ಲಾ ಲಿಂಗ ಯಾವ ಧರ್ಮದವರು? ಸಿದ್ಧಲಿಂಗ ಯಾವ ಧರ್ಮದವರು? ಅವರು ಪತಿವ್ರತ ಧರ್ಮದವ್ರನ ಅವರು. ಇದು ಹೆಸರಿಟ್ಟು ಮಾತಾಡುವ. ಇದು ವಿಷಯ ತರ. ಇದಕ್ಕೆ ನೀವೇ ಶಾನ್ಯಾರಾಗಿರುವ ಸುಮ್ಮನೆ ಹೇಳುದು. ಏನು ಬೇಡ ಸಾಲಿ ಕಲ್ತನ ನೀವೇನು ದೊಡ್ಡ ಇದು ಆದಂಗ ಆಯ್ತಾನೆ. ಅವ್ರಿಗೆ ಹೆಂಗ ಧರ್ಮವಂತ ಮನುಷ್ಯರ ಅನ್ನೋದು ಅಂತ ಕೇಳಿವ್ ನಾವು ಹೆಂಗ ಪತಿವರ್ತ ಧರ್ಮದ ಕೆನಬೇಕು ಅಂತ ಕೇಳಿದೆವು. ಮದುವೆಕ್ಕಿಂತ ಮೊದಲ ಕರ್ಣನ್ ಹಡದ ಬಿಟ್ಟಾಳ ತೆಪ್ಪಿನಾಗ ಹಾಕಿ. ಇನ್ನು ಮದುವೆ ಪಾಂಡುರಾಜನ ಮದುವೆ ಆಗ್ಯಾಳ ಅಂದ್ರೆ ಆಕೆಗೆ ಧರ್ಮವಂತ ಮನುಷ್ಯ ಅನ್ನೋದು ಹೆಂಗ ನಾವು ಕೇಳಿ ವಿಷಯ. ಮತ್ತೆ ಅದೇಲಿ ಹೋಯ್ತು? ಅದು ಹೋತ್ರ ಹೊಳ್ಯಾಗ. ಅದನ್ನ ಬಿಟ್ರಿ ಅದ ಭೋಗ ಕೂಡಿದ ಲೇಖ ತೊಂಬರಿ, ಅದನ್ನ ತೊಂಬರಿ. ಅದನ್ನ ತಂದು ತೋರಿಸಿದ್ರೆ ಬಾಳ ಇದು ಅದಂಗ ಐತೇನದ. ನಾ ಏನ್ ಕೇಳಿನ ಬಡ್ಡಿ ವಿಷಯ ಅದನ್ನ ಹೇಳ್ಬೇಕಲ್ಲ. ಆಕೆ ಪತಿವರ್ತ ಧರ್ಮ ಅನ್ನೋದು ಹೆಂಗ? ನಾವು ವಿಷಯ ಕೇಳುದು ಬೇರೆ ಆಗ್ಯದ್ರಿ. ಕತ್ತಿ ಹೆಂಗ್ ಹೇಳ್ಬೇಕು, ಚರಿತ್ರೆ ಹೆಂಗ್ ಹೇಳ್ಬೇಕು. ನಿಮಗ್ ಹೇಳುವಟ್ಟು ಶಾನ್ಯಾರ ನಾವಲ್ಲ. ನೀವು ನನಗ್ ಹೇಳ್ಬೇಡ್ರಿ ಅಂತ ನೀವು ಹೇಳ್ತೀರಿ. ಹೌದು. ಮತ್ತ ಪಾಲ್ತು ಮಾತಾಡೋರ್ ಜೋಡಿ ಪಾಲ್ತು ಅವ್ರಿಗತ್ತೆ ಮಾತಾಡಂಗಿಲ್ಲ. ನಮ್ದು ಯಾಕೆ ಪಾಚಿನ ಮಾತಾಡೋದ? ನಾವ್ಯಾನ್ ನೀವು ಸುಮಾರು ಹಾಡಿದ್ವಿ ಅಂತಿದ್ವ? ನೀವು ಕೆಟ್ಟ ಹಾಡಿವ ಅಂದಿವ? ಹುಚ್ಚರ್ಗತ್ತೆ ಹಾಡ್ತಾರಿ ಅಂದಿವ? ನಾವ ಹುಸುಳು ಮಕ್ಕಳತ್ತ ಬೇದ್ಕೊಂಡದ್ರಿ. ಮಾತಾಡುದು ಹೆಂಗ ಸುಮ್ಮನೆ ಮೈಕ್ ಸಿಗ್ತೈತೆ ಮಂಗಳಾರತಿ ಟೈಮ್ದಾಗ ಮಾತಾಡಿದ್ರ ಅಲ್ಲ ಅದು. ಹೌದು. ಯಾಕ? ಹೌದು. ನಾವು ನಮ್ದು ಇನ್ನೊಂದು ದೇವ್ರ ಸಾಕ್ಷಿ. ನೀವು ಏನ್ ಹೇಳಿದ್ರೆ ದೇವ್ರ ಸಾಕ್ಷಿಯಾಗಿ ಯಾರು ನಿಂಬಿಕಾಯಿ ಹೋಗಿದ್ರು ಪಾಂಬಿಕಾಯಿ ಹೋಗಿದ್ರು ಅವ್ರು ನಿಂಬಿಕಾಯಿ ಹೋಗದಾರ ಮನೆ ಸತ್ಯನಾಶ ಆಗಿ ಹೋಗೋಲಕ್ಕೂ ತಾನಾಗಿ ಹೋಗತ್ರ. ನೀವೇ ವಿಚಾರ ಈ ಭಂಡಾರದಾಗ ನಿಂಬಿಕಾಯಿ ಭಂಡಾರ ಅದು ಯಾನು ನಡೀದಿಲ್ಲ. ಈ ಭಂಡಾರದಾಗ ನಿಂಬಿಕಾಯಿ ಎಂಬುದು ನಡೆಯಂಗಿಲ್ಲ. ಮುದಿಕ ನಡೆಯಂಗಿಲ್ಲ. ಅವ್ರು ಹೋಗದವ್ರು ನಿಮ್ಮ ಮನೆ ಮುಂದೆ ಯಾರು ಹೋಗದಾರ ಅಂತ ಹೇಳಿದ್ರಲ್ಲ. ಅವ್ರ ಮನೆ ಸತ್ಯನಾಶ ಆಗಿ ಆಗೋಲಕ್ ನೀವ್ ಯಾಕೆ ರಂಜಲಾಕತ್ತೀರ? ಮಾಲಿಂಗ್ರ ಅಂತ ಗುಡ್ಡದಂತ ಭಂಡಾರ ಹೊಡಿ ಅದಾನ. ಹೌದು. ಆ ನಾಯಿಗೆ ಹಿಡ್ದಾರ ಕಟ್ರಿ ಒಂದು ಬಾಯಿಗೆ. ಇಲ್ಲ ಅದು ಊಟಕ್ಕೆ ಹಾಕಿಲ್ ಬಿಡು. ಮತ್ತೆ ಇನ್ನೊಂದು ಮಾತು ಮಾತಾಡ್ರಿ ಅವರು. ಆ ಸೇಡ್ಜಿ ಸಾವುಕಾರ ದಾನ ಮಾಡ್ಯಾರ ಅಂದರತ್ ನೀವು. ನಾ ಸೇಡ್ಜಿ ಸಾವುಕಾರ ದಾನ ಮಾಡ್ಯಾನ ಅಂತ ಹೇಳಿನ್ರಿ. ನೀವು ಎಲ್ಲಾರು ಕೂತೀರಿ. ನಾವು ಉತ್ತರ ಏನ್ ಹೇಳಿದ್ವಿ, ಏನ್ ಹೇಳಿವು? ಸೇಡ್ಜಿ ಸಾವುಕಾರ ದಾನ ಮಾಡಿದ್ವಿ ತಂದಿವ್ರಿ ನಾವು. ಇದನ್ನ ಸಿದ್ಧ ಮಾಡ್ತೀರಿ ನೀವು? ಸೇಡ್ಜಿ ಸಾವುಕಾರ ದಾನ ಮಾಡ್ಯಾನ ಅಂತ ನಾ ಅಂತೀನಿ ಬಾಯಿಲೆ. ನಾವ್ ಅಂದೇವ್ರಿ. ಇವ್ರು ಬೇಡ ಹೆಂಗ್ ಕಲ್ತಾರ ಅನ್ನೋದ್ರಿ. ಹುಚ್ಚಾಗ ಒಟ್ಟ ಇವ್ರು ನೋಡಿ ಬಾಯಿ ಅವರ ನೀವು ಸಾಲಿ ಕಲ್ತನಂತೇಳಿ ನೀವು ಶಾನೆ ತಂದು ತೋರ್ಸ್ಲಿಕ್ಕೆ ಹೋಗ್ಬೇಡ್ರಿ. ದೀದಿ ಲೋಯ್ತಾ ಬಾಯಿ ಅನ್ನದಾನ ಮಾಡಿ ನಾವ್ ಅನ್ನದಾನ ದೀದಿ ಲೋಯ್ತಾ ಮಾಡ್ಯಾಳ ಅಂತ ಹೇಳಿವಿ. ಕರ್ಮಗೆಟ್ಟ ಮನುಷ್ಯನ ದಾರಿಗೆ ತಂದಕ್ಕಿ ದೀದಿ ಲೋಯ್ತಾ ಅಂತ ಹೇಳಿದೀವಿ. ಹೌದು. ಅವ ದಾನ ಮಾಡ್ಯಾನಂತ ನಾವ್ ಹೇಳಿಲ್ಲ. ಇನ್ನಾದ್ರೂ ಅವ್ರು ಹೇಳ್ತಾರ ಮತ್ತ ಅವ ಸೇಡ್ಜಿ ಸಾವುಕಾರ ದಾನ ಮಾಡ್ಬೇಕಾಗಿತ್ತು, ಮೊದಲ ಗುಡಿ ಕಟ್ಟಬೇಕಾಗಿತ್ಲ ಅಂತ. ಅವ ಕರ್ಮಗೆಟ್ಟ ಮನುಷ್ಯ. ಅವ ಹೌದಾ? ಅವ್ ಪಾಪಿಷ್ಟ ಮನುಷ್ಯ, ಅವ್ ದುಷ್ಟ ಮನುಷ್ಯ. ಅವಂಗ ಅರು ಮಾಡಿದವ್ರು ಯಾರು? ದಾನ ಮಾಡಿದಕ್ಕೆ ದೀದಿ ಲೋಯ್ತಾ ಕಬೀರ್ ದಾಸ್ ಮಾಡ್ಯಾರ ಬಂಧುಗಳೇ. ಹೌದ್. ಕಲಿಯುಗದಾಗ ಗುಡಿ ಕಟ್ಟ್ಯಾನ. ಅವಾಗ ಅರು ಬಂದ ಬಳಕ ಅವಂಗ ಅರು ಬಂದ ಬಳಕ ಹೇಳ್ತಾನ ಕಬೀರ್ ದಾಸ. ಯಾರು? ಸಾವುಕಾರ. ಹೌದಾ? ನೀವು ದಾನ ಮಾಡೋ ಸಲುವಾಗಿ ನಿಮ್ಮ ಶರೀರದ ಆಶೆ ಬಿಟ್ಟು, ನಿಮ್ಮ ಪ್ರಪಂಚದ ಆಶೆ ಬಿಟ್ಟು ಅನ್ನದಾಸೋಗ ನೀವು ಮಾಡ್ಲಾಕತ್ತೀರಂದ್ರೆ ನಾನು ಒಬ್ಬ ಕರ್ಮಗೆಟ್ಟ ಮನುಷ್ಯ. ಹೌದಾ? ನಿಮ್ಮಂಗನ ನಾನಾ ದಾನ ಮಾಡ್ತೀನಂತ ತಿಳ್ಕೊಂಡು ತನ್ನ ಅಂಗಡಿ ದುಕಾನ್ ಮಾಡಿ ಪಾಂಡುರಂಗನ ಗುಡಿ ಕಟ್ಟಿ ನಾವೊಬ್ಬ ಕರ್ಮಗೆಟ್ಟ ಮನುಷ್ಯ, ಇನ್ ಮ್ಯಾಲ ನಾನು ದಾನ ಮಾಡ್ತಾನಂತೇಳಿ ಅವಾಗ ದಾರಿಗೆ ಬಂದಾನವ. ಹೌದು. ಕಲಿಯುಗದಾಗ ಕೂಣ ಉಳಿಸ್ಯಾನ. ಅವ ಮಾಡಿರ್ಲಕ್ಕ ಗುಡಿ ಕಟ್ಟಿರ್ಲಕ್ಕ ಅವನ ಹೆಸರು ಹೆಂಗ್ ಉಳಿತಿತ್ ಮುದಿಕ? ನೀ ಹೂಣತ್ ಬಾ. ಇವ್ರು ಯಾರು ನಾ ಹುತ್ತಾಗೆ ನೀವು ಮುದಿಕ ಚಟ್ಯಾನ ತಲೆ ಹೊಡ್ಕೊಂಡು ಸಾಯ್ದಾತ್ ನೋಡು. ಇಂದ ನಾವು ಹೇಳೋದೊಂದ ಅವ್ರು ಮಾತಾಡೋದೊಂದ ಅಲ್ಲ. ಹೌದು. ವಿಷಯ ನಾವೇ ಶಾನ್ಯಾರತ್ ನಾವು ಮಾತಾಡ್ಲಿಕ್ಕೆ ಹೋಗ್ಬಾರ್ದು. ಹೌದು. ಜನರಿಗೆ ಮೋಕ್ಷಕ್ಕೆ ನೀವು ಹೇಳಿದ್ರಿ ಎಲ್ಲಾ ಲಿಂಗನ ಕತ್ತಿ, ಸಿದ್ಧಲಿಂಗನ ಕತ್ತಿ. ಹೌದು. ಎಲ್ಲಾನು ಹೇಳಿದ್ರಿ ನೀವು. ಲಡ್ಡು ಮುತ್ಯನ ಕತ್ತಿ. ನಮಗೇನು ಕೇಳಿದ್ರಿ? ಮಾತಾಡ್ದಂಗ ಇರ್ಬೇಕಲ್ಲ. ಹೌದು. ನಮಗೇನು ಕೇಳಿದ್ರಿ? ಅನ್ನದ ದಾನದೊಳಗ ಪ್ರಕಾರಗಳದಾವ. ಅನ್ನದಾನ, ಕನ್ಯಾದಾನ, ಗೋದಾನ, ಭೂದಾನ, ವಸ್ತ್ರದಾನ. ಹೌದು. ಯಾವ ದಾನ ಬೆಳೆಸ್ರಿ ಹೆಸರಿಟ್ಟು ಮಾತಾಡ್ರತ್ ಹೇಳ್ರಿ. ವಾದ ಪಾಳ್ಯದಾಗ ಅನ್ನದಾನ ಮಾತಾಡಿದ ನೀವು ಧರ್ಮದ ಬದಲು ಮಾತಾಡಿದ್ರಿ. ಯಾವ ಧರ್ಮಕ್ಕೆ ಬಂದ್ರ ಅವರು? ಅವ್ರ ಧರ್ಮಕ್ಕೆ ಇದು ವಿಷಯ ಇದೆ. ಮೊದಲನೇ ಸಂಧಿ ಪತಿವ್ರತ ಧರ್ಮ ಅಂತ. ಎಲ್ಲಾ ಲಿಂಗ ಯಾವ ಧರ್ಮದವರು? ಸಿದ್ಧಲಿಂಗ ಯಾವ ಧರ್ಮದವರು? ಅವರು ಪತಿವ್ರತ ಧರ್ಮದವ್ರನ ಅವರು. ಇದು ಹೆಸರಿಟ್ಟು ಮಾತಾಡುವ. ಇದು ವಿಷಯ ತರ. ಇದಕ್ಕೆ ನೀವೇ ಶಾನ್ಯಾರಾಗಿರುವ
ಯಾವ ಪೂಜಾರಿ ಆ ಪೂಜಾರಿ ತೊಗೊಂಡು ನಾವೇನು ನೋಡ್ದದ್ರಿ ಪೂಜಾರಿ ನಮ್ಮನ್ನ ಮನೆಗೆ ಹೋಯ್ತಾನ್ರ ಅವ. ಹಾ ಇನ್ನೊಂದು ಹೇಳಿದ್ರು ಅವರು ಏನಂದ್ರಿಪ್ಪ? ಇಲ್ಲಿ ಊರಾಗ ಯಾರು ಅದಾರಲ್ರಿ ಯಾರ್ರಿ ಅವ್ರ ಶಶಿಕಾಂತ್ ಗುರುಗಳ್ರಿ. ಅವ್ರಿಗೆ ಕೇಳಿದ ನಾ ಅಲ್ರಿ. ಅವ್ರ ಹೆಸರು ತಗೊಂಡ್ರ ಈ ಮಂದಿ ಎಲ್ಲ ಇರೋದಾಕೈತತ್ತ. ಅವ್ರ ಹೆಸರು ತಗೊಂಡ್ರ ನಾವು ಮಂದಿನ ಒಳಗೆ ಕೆಡ್ಕೊಳಕತ್ತೀವತ್ರಿ. ಹೊಳ್ಳಿ ಕಟ್ಕೊಳಕೈತಿ, ಹವಾ ಆಕೈತತ್. ಹವಾ ಆಕೈತತ್ತ. ಹೌದು ನೋಡ್ರಿ ನಮ್ಮ ಹವಾ ಆಗೋ ಸಲುವಾಗಿ ಅಲ್ಲ ಅವ್ರು ಇಟ್ಟೊಂದು ಕೀರ್ತಿ ಬೆಳೆಸ್ಯಾರ. ರೈತರಿಗೆ 3,500 ರೂಪಾಯಿ ಕಬ್ಬಿನ ಬಿಲ್ ಇಸ್ಕ್ ಕೊಟ್ಟಾರ. ಇವ್ರು ಮಾಡಿದ ತಪ್ಪ ಅವರು. ನಾನು ಕೇಳ್ತೇನ್ರಿ, ಅವ್ರ ಹೆಸರು ಗೊತ್ತಿಲ್ಲ ಅಂದ್ರೆ ಹೆಂಗೋ ಮುದಿಕ? ಇದು ಅವ್ರ ಹೆಸರು ತಗೊಂಡು ನಾವೇನು ಹವಾ ಮಾಡ್ಕೊಳಕತ್ತೀವಿ. ಟಿವಿ 9ದಾಗ ಮಿಂಚ್ ಹೋಗ್ಯಾರ ಅವರು. ಅವ್ರು ಮಾಡಿದ ನಿನ್ನೆ DK ಶಿವಕುಮಾರ್, ನಾವು ಅವ್ರ ಪರಾತ್ ಮಾತಾಡಕತ್ತಿಲ್ಲ. ಹೌದು, ನಿನ್ನೆ ಮಾತಾಡ್ಯಾರಕ್ರಿ DK ಶಿವಕುಮಾರ್ ಜೋಡಿ ನಿಂತು ಮಾತಾಡ್ಯಾರಲ್ರಿ. ಅವ್ರು ಇರೋದು ಕೂತು ಮಾತಾಡಿದ್ರು. ಒಂದೇ ಒಂದು ವಿನಂತಿ ಏನ್ ಕೇಳ್ಕೊಂಡ್ ಬಂದಾರಂದ್ರೆ ನಿಮ್ಮೆಲ್ಲರಲ್ಲಿ ತರ್ಕಿರ್ಲಿ. ಹೌದು, ಮನುಷ್ಯ ಹೆಂಗ್ ಶ್ರೇಷ್ಠ ಅನ್ಲಕ್ ಉದಾಹರಣೆ ಹೇಳೋದದ. ಏನಿಪ್ಪ? ನಿಮ್ ಊರಿನ ಹೆಮ್ಮೆಯ ಮಗ ಅಂತ ನಾನು ಹೇಳ್ಕೊತೀನಿ. ಹೌದು, ಯಾಕಂತ ಕೇಳ್ರಿ, ಪರಾತ್ ತಿಳ್ಕೊಲಿಕ್ಕೆ ಹೋಗ್ಬೇಡ್ರಿ. ನೀವೆಲ್ಲಾರು ಕೂಡಿ ಬೆಳೆಸಿರಿ. ಹೌದು, ಅವ್ರು ಹೇಳ್ತಾರ ಪ್ರತಿಯೊಂದು ಊರಿಗೆ ಹೋದ್ರ ದರೂರ್ ನನ್ನ ತಾಯಿ ತಂದೆ ನಮ್ಮ ಅವ್ವ ಅಪ್ಪ ಹಡ್ದವ್ರು ನಾನು ಬಿಟ್ಟಿರ್ಬೋದು, ಕರೆ ನಮ್ಮ ಊರಾಗಿನ ಜನ ನಾನು ಎಂದೂ ಕೈ ಬಿಟ್ಟಿಲ್ಲತ್ತಿ ಪ್ರತಿಯೊಂದು ವೇದಿಕೆದಾಗ ಹೇಳ್ಯಾರ. ನನ್ನ ಆತ್ಮೀಯ ಬಂಧುಗಳೇ ಪ್ರತಿಯೊಂದು ವೇದಿಕೆದಾಗ ಹೇಳ್ಯಾರ. ಹೌದು ಹೌದು. ಮುಖ್ಯಮಂತ್ರಿ, ಈಗಿನ ನೂತನ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಒಂದೇ ಒಂದು ವರದಿ ಸಲ್ಲಿಸ್ಯಾರ. ಎಲ್ಲೋ ಅಡವ್ಯಾಗ ಬೆಳೆದ ಒಂದು ಗಾಂಜಿ ತಪ್ಪಲ ಮಾರಿದ್ರಂದ್ರ ಅವ್ರನ್ನ ಓದ್ ಜೇಲಕ್ಕೆ ಹಾಕ್ತಿರಿ, ದಾರು ಮಾರ ಅವ್ರನ್ನೆಲ್ಲ ಹೊರಗೆ ಬಿಡ್ತೀರಿ ಅಂತೇಳಿ. ದಾರು ಮಾರ ಅವ್ರ ಮೊದಲು ಜೇಲಕ್ಕೆ ಹಾಕ್ರಿ, ಗಾಂಜಿ ಮಾರ ಅವ್ರನ್ನೆಲ್ಲ ಬಿಡ್ರಿ ಅಂತೇಳಿ ಒಂದೇ ಒಂದು ವಿನಂತಿದಿಂದ ನಿನ್ನೆ DK ಶಿವಕುಮಾರ್ ಮನವಿ ಕೊಟ್ಟವ್ರು. ನಿಮ್ಮೂರಿನ ಹೆಮ್ಮೆ ಮಗ ಶಶಿಕಾಂತ್ ಗುರು ಜೊತೆ ಸಭಾದಾಗ ಕೈ ಎತ್ತಳ್ತಕ್ಕಂಥ ಮಾತದ ಪುಣ್ಯಾತ್ಮರಿ. ಮತ್ತೆ ದಾರು ಮುದಿಕೆ ಬಂದ್ ಮಾಡ್ರಿ, ಮತ್ತೆ ನಾವು ಹೆಂಗ್ ಕುಡಿದು ಬದುಕುದ್ರಿ ಹೆಂಗ್ರಿ? ಅದರಿಂದ ಇವು ಹಿಂಗಾರಿ ಇವ್ಯಾನದವ್ರಲ್ಲ, ದಾರು ಕುಡಿದ್ರ ಬದುಕುದಿ ಹೆಂಗ, ಜೀವನ ಅನ್ನೋದು ಹೆಂಗ ಅನ್ನೋದು ತಿಳ್ಕೊರಿ. ನೀವು ಒಂದಕ್ಕೆ ತುಸು ತುಸು ಹುಡುಗರು ಅದೀರಿ ನೀವು. ಹೌದು, ನೀವು ಯಾವ ಸಂಘದಾಗ ಬಂದಿನಿ, ಏನ್ ಮಾತಾಡ್ಲಿಕ್ಕತ್ತೀನಿ, ನಿಮ್ ತರಕಿರ್ಬೇಕು, ಜ್ಞಾನ ಬೇಕು ಮುದಿಕೆ. ಇಲ್ಲಿ ಬಂದ ಕಿಶನ್ ಸುಮ್ನೆ ಮಾತಾಡಿದ್ರೆ ಆಗ್ತದ? ಒಂದ್ ಪಟ್ ಏನಾರ ಕುಡಿತಿ ಮೊಮ್ಮಗನ, ಏನಾರ ಮಾತಾಡ್ತಿ. ಇಲ್ಲಿಲ್ಲ, ಅವ್ ಹೇಳುದಷ್ಟೇ ಸತ್ಯ ಅದ. ಹೌದು, ಏನ್ ಮಾತಾಡ್ತಾನ ನೋಡ್ರಿ. ಇದ್ಯಾನ್ ಹಿಂದ್ ಕೂತದ ನೋಡು. ಇದು ಆಯ್ತು. ಕೆಲವೊಂದ್ ಮ್ಯಾಲೆ ಆಗೋದ ಮಗಲ್ ಕೂತ್ರ ಹೊಸ ಬರೀ ದಾರು ನಾರ್ತಿರ್ತಾವ್ರಿ. ಮತ್ತೊಂದ್ ಏನೂ ನಾರಂಗಿಲ್ಲ. ಸಂದಿಗೆ ಹೋಗುದು ಒಂದು ನೈಟಿ ದಾರು ಕುಡಿದು ಬರೀ ಅದನ್ನೇ ಚಾಲು. ನೀವ್ ಯಾಕೆ ವಾಸ ಕುಡಿತೀರಿ ಅವ್ರದ್ದು? ಏನ್ ಮಾಡುದು ನಿರ್ವಹಿಲ್ಲ. ನಮ್ಗೆ ಅದು ಆಳು ಇಲ್ಲ, ಕೂಳಿಲ್ಲ ನಂಗೆ ಆಗೈತಿ ಬಾಳೆ. ಹೌದು, ಹೊತ್ತು ಬೆಳಕ ಒಂದು 10-15 ದಾರುನು ಕುಡಿತಿರ್ತಾವ್ರಿ. ಹೌದು. ಏನ್ ಸತ್ಸಂಗ ನಾವ್ ಏನ್ ಮಾಡ್ಲಕತ್ತಿದೀವಿ, ಯಾ ಮ್ಯಾಳ ಮಾಡಕತ್ತಿದೀವಿ, ಡೊಳ್ಳಿನ ಪದ ಅನ್ನೋದ. ನಾ ದಯವಿಟ್ಟು ದಾರು ಕುಡಿ ಸತ್ಸಂಗದಾಗ ಕುಡಿಯಲ್ರಿ ನಾನು. ನಿಮ್ಮಂತ ಮಂಗ್ಯಾನ ಮಕ್ಕಳಿಗೆ ಹೇಳಾಕತ್ತೀನಿ ನಾನು. ಹೌದು, ಯಾಕಂದ್ರೆ ಈಗ ನಮ್ಮಂತವ್ರು ಆಕ್ಚುಲಿ ನಾವೇನ್ ಹಾಡಾಕತ್ತಿರ್ಲ ನಮ್ಮದೂನು ತಪ್ಪೆ. ಈಗ ನಾವು ಹಾಡವ್ರು ಮಾಸ್ತರ್ಗಳದಿವಲ್ಲ, ಯಾವ ಕುಡಿತಾನ ಬಾಯಾಗ ಮೆಟ್ ಇಟ್ಟು ಯಾಕೆ ದಾರು ಕುಡಿತೀರ ಅಂತ ಹೇಳಿದ್ರೆ ಅವ್ರು ಯಾಕೆ ದಾರು ಕುಡಿತಾರ. ನಮ್ಮಂತವ್ರು ಎಲ್ಲಿ ಬರ್ಲಾಕಿಲ್ಲ ನಾವು ಸುಮ್ ಕುಂದ್ರದು ಹೊಲಸ ದಾರು ಕುಡ್ದು ಬಂದು ಮಗಲ್ ಕೂತು ಉಸಲ್ ಬಿಟ್ಕೊತ ಕೂತು ಬಿಡೋದು. ಆ ಮೈಂಕ್ ನೋಡ್ಬೇಕಾದ್ರು ಕೆಟ್ಟ ಹೊಲಸ ನಾರ್ಲಕ್ಕೈತಿರ್ತಾವ. ಅಂತ ಮ್ಯಾಲ್ಗಳು ನಮಗೆ ಒಳಗು ಗಂಟು ಬಿದ್ದಾವ. ಏನ್ ಮಾಡೋದ್ರಿ? ಇಲ್ಲ, ಅದಕ್ಕೆ ಹೇಳ್ತಾರೆ, ಸಾರ ಸಜ್ಜನರ ಸಂಘ ಹೆಜ್ಜೆನು ಸವಿದಂತೆ, ಹೌದು, ದೂರ ಜನರ ಸಂಘ ಅದು ಬಚ್ಚಲ ರೊಜ್ಜಿನಂತೆ ಸರ್ವಜ್ಞ ಅಂತ ಹೇಳ್ತಾರೆ. ಹೌದಿಪ್ಪ, ಹೌದು. ಸಜ್ಜನರ ಸಂಘ ಮಾಡು, ಎರಡು ಮಾತುಗಳು ಸಿಗ್ತಾವ. ಒಳ್ಳೆಯವ್ರ ಸಂಘ ಮಾಡು, ನಿನಗೆ ಮೋಕ್ಷಕ್ಕೆ ಹೋಗ್ಲಿಕ್ಕೆ ದಾರಿ ಸಿಗ್ತದ. ಪುಣ್ಯಾತ್ಮರಿ ಮೋಕ್ಷಕ್ಕೆ ಹೋಗ್ಲಿಕ್ಕೆ ದಾರಿ ಸಿಗ್ತದಲ್ಲಿಪ್ಪ. ತಮ್ಮ ಎಲ್ಲರಲ್ಲಿ ಒಂದು ವಿನಂತಿದಿಂದ ಕೇಳ್ಕೊತೀವಿ. ಏನಿಪ್ಪ? ಯಾರು ಸಣ್ಣ ಮಕ್ಕಳಿದಿರಿ, ಹೌದು, ಈ ತಾಯಿ ಜಾತ್ರೆಗೆ ಕಂಟೆವ ತಾಯಿ, ಯಾವ ಮಹಾಲಕ್ಷ್ಮಿ ತಾಯಿ ಮತ್ತು ಭಾಗ್ಯವಂತಿ ತಾಯಿ ಜಾತ್ರೆಗೆ ಬಂದಿರಲ್ಲ, ನಿಮ್ಮ ಮನೆ ಮಗನಾಗಿ ನಿಮ್ಮ ಪಾದ ಸಾಕ್ಷಿಯಾಗಿ ವಿನಂತಿದಿಂದ ಕೈ ಮುಗಿದು ಕೇಳ್ಕೋದು ಏನಪ್ಪಾ ಅಂತ ಕೇಳಿದ್ರೆ, ದುಡದ ಮರು ಮಗ ದಯವಿಟ್ಟು ದಾರು ಕುಡಿದು ಬರ್ಬ್ಯಾರ್ರಿ. ಹಡದ ತಾಯಿ ಹೊಟ್ಟಿಗೆ ಚೂರಿ ಚುಚ್ಚಿದಂಗ ಆಕತ್ತ. ತಮ್ಮಲ್ಲಿ ಒಂದು ಕೈ ಮುಗಿದು ಕೇಳ್ಕೊತಿದ್ದೆ ನನ್ನ ಆತ್ಮೀಯ ಬಂಧುಗಳು, ತಮ್ಮಲ್ಲಿ ಒಂದು ವಿನಂತಿ ಅದ. ದಾರು ಒಟ್ಟ ಕುಡಿಬೇಡ್ರಿ, ಸಿಗರೇಟ್ ಸೇದ್ರಿ. ಹೌದು, ಅದಕ್ಕೆ ಶರೀರಕ್ಕೆ ಚಲೋ ಅಲ್ರಿ. ಅದು ತಲಿ ಓಡ್ತೈತಾರ ಅದಕ್ಕೆ. ಅದಕ್ಕೆ ತಲಿ ಓಡ್ತದ. ಹೌದು, ಒಮ್ಮೆ ತಲಿ ಓಡ್ತದ, ಒಮ್ಮೆ ನಿನ್ನ ಹೊತ್ಕೊಂಡು ಓಡ್ತಾರ. ಇದು ತಲೆಯಾಗಿರ್ಲಿ ನನಗೆ. ಹಂಗಾದ್ರೆ ಬ್ಯಾಡ ಮುದಿಕೆ. ಅದಕ್ಕೆ ಇರ್ಲಿ. ತಾವೆಲ್ಲರೂ ಕೂಡ ಬಹಳ ವಸ್ತುಕತೆಯಿಂದ ಇಲ್ಲಿ ತನಕ ಕೂತ ಕೇಳಿದಿರಿ. ನಾನು ವಿನಂತಿದಿಂದ ಏನಿಪ್ಪ, ಸರ್ಜೋಡಿ ಸಹ ಕಲಾವಿದರಿಗಾಗಲಿ ಯಾವತ್ತಿಗೂ ಕೂಡ ನಾವು ಕೇಳಿ ಬಯಸುದವರಲ್ಲ. ಹೌದು, ಬಯಸುದು ಇಲ್ಲ. ಹೌದು, ಕೆಟ್ಟದಾಗಿ ನಾವು ಯಾರ ಮುಂದೆ ನಡ್ಕೋದು ಇಲ್ಲ, ನಡ್ಕೊಂಡಿನೂ ಇಲ್ಲ. ಅವ್ರ ತಲೆ ಒಳಗೆ ಏನಾದ್ರು ಇದ್ರ ಇವ್ರು ಹಿಂಗ ಹಂಗ ಪಾಲ್ತು ಮಾತಾಡ್ತಾರ. ಮಾತಾಡಿದವ್ರೆಲ್ಲ ನೀವೇ ಅದನ್ನ ಪಾಲ್ತು ಮಾತಾಡಾರ ಅಂದ ಕೂಡಲೇ ಇದು ಬೆಂಕಿ ಹತ್ತಿರ್ತೈತಿ. ಇದು ನಾವ್ ಯಾವತ್ತಿಗೂ ಕೂಡ ನಾವು ಪಾಲ್ತು ಮಾತಾಡ್ತಾರ ಹಂಗ ಮಾತಾಡ್ತಾರ ಹಿಂಗೇನು ಇಲ್ಲ. ಮೊದಲೇ ನಾವ್ ಯಾರ ತಂಟಕ್ ಹೋಗಂಗಿಲ್ಲ, ಹಾದವ್ರ ಮಾತ್ರ ಬಿಡಂಗಿಲ್ಲ. ಹಿಂಗಿರ್ತದ. ಇರ್ಲಿ, ತಾವೆಲ್ಲರೂ ಕೂಡ ಬಹಳ ವಸ್ತುಕತೆಯಿಂದ ಇಲ್ಲಿ ತನ ಡೊಳ್ಳಿನ ಪದ್ಯಗಳನ್ನ ಕೇಳಿ ನಾವು ಇವತ್ತಿನ ದಿವಸ
ದೇವರಿಪ್ಪರಿಗೆ ತಾಲೂಕ ಹೌದು ಹರನಾಳಕ ಮತ್ತೆ ನಾವು ಕಾರ್ಯಕ್ರಮ ಹೋಗ್ಬೇಕಾಗ್ಯದ. ಓಕೆ ತಾವೆಲ್ಲರೂ ಕೂಡ ಶಾಂತತೆ ನಿರಂತರವಾಗಿ, ಯಾಕಂದ್ರೆ ನಾವು ಈ ಸತ್ಸಂಗದ ಸೇವೆ ಮಾಡ್ಲಾಕತ್ತೀವಿ, ಭಕ್ತಿದಿಂದ ದುಡ್ಕೊಳಕತ್ತೀವಿ ಅಂತ ಹೇಳಿ ಹೌದು ನಿರಂತರವಾಗಿ ಕಾರ್ಯಕ್ರಮ ಅದಾವ. ಮೈ ತುಂಬ ಎಲ್ಲಾ ಹುಡುಗರಿಗೆ ಒಂದೊಂದು ಕೆಲಸ ಅದಾವ, ಒಂದೊಂದು ನೌಕರಿ ಅದಾವ, ಹೌದು ಒಂದೊಂದು ದಗದ ಅದಾವ. ಅದಾವಲ್ರಿ. ಯಾಕ ಇದ್ರ ಮ್ಯಾಲ ನಾವು ನಿಷ್ಠೆದಿಂದ ಅದೀವಂತೇಳಿ, ಹೌದು ಇದ್ರ ಮ್ಯಾಲ ಭಕ್ತಿ ಅದೀವಂತೇಳಿ ಭಗವಂತ ಎಲ್ಲಾರಿಗೂ ಒಂದೊಂದು ಕೆಲಸ ಕೊಟ್ಟಾನ, ಎಲ್ಲಾರಿಗೂ ಒಂದೊಂದು ನೌಕರಿ ಕೊಟ್ಟಾನ, ಎಲ್ಲಾರಿಗೂ ಒಂದು ಡ್ಯೂಟಿಗೆ ಹಚ್ಚಾನ. ಹಚ್ಚಾನಲ್ರಿ. ಯಾಕ ನಾವ್ ಯಾರ ಮೇಲೂ ಅನ್ಯಾಯತನ ಮಾಡಂಗಿಲ್ಲ, ಮಾಡಿದಿಲ್ಲ, ಮಾಡಂಗೂ ಇಲ್ಲ. ಹೌದು ಅದಕ್ಕೆ ತಾವೆಲ್ಲರೂ ಕೂಡ ಭಕ್ತಿ ಪೂರ್ವಕ ಕೂತು ಕೇಳ್ರಿ. ಯಾರ್ಯಾರ ಕತ್ತಿ ಏನೇನು ತಾವೆಲ್ಲರೂ ಕೇಳಿರಿ. ಈಗ ಭಂಡಾರ ಕಟ್ಟುವ ಪದರಾಗ ಹೌದು ಹೌದ್ರಿ. ಹೊಸದ ತಾಲೀಮು